ಭಾರತದ ಮೇಲೆ ಸುಂಕ ಸಮರ ಸಾರಿದ್ದು ಅಮೆರಿಕನೇ. ಭಾರತೀಯರನ್ನ ಕೆರಳಿಸಿದ್ದು ಅಮೆರಿಕನೇ. ಭಾರತದ ಆರ್ಥಿಕತೆ ಸತ್ತಿದ್ದು ಅಂದಿದ್ದು ಅಮೆರಿಕ ಅಧ್ಯಕ್ಷರೇ. ಈಗ ಭಾರತನೇ ಗ್ರೇಟ್, ಪ್ರಧಾನಿ ಮೋದಿನೂ ಗ್ರೇಟ್ ಫ್ರೆಂಡ್ ಅಂತ ಟ್ರಂಪ್ ಮೃದುವಾಗಿದ್ದಾರೆ. ಟ್ರಂಪ್ ಮಾತು ಕೇಳಿ ಮೋದಿನೂ ಅಮೆರಿಕ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರತದ ನಿರ್ಧಾರಗಳು ಆತಂಕ ತಂದಿದ್ಯಾ? ಟ್ರಂಪ್ ನಡವಳಿಕೆ ನೋಡಿದ್ರೆ ನಿಜ ಅನ್ನಿಸ್ತಿದೆ. ಭಾರತವನ್ನ ಗುರಿಯಾಗಿಸಿಕೊಂಡು 50% ಸುಂಕ ಹೇರಿ ಭಾರತಕ್ಕೆ ಡೊನಾಲ್ಡ್ ಟ್ರಂಪ್ ವ್ಯಾಪಾರದ ಬೆದರಿಕೆ ಹಾಕಿದ್ರು. ಅಮೆರಿಕ ಬೆದರಿಕೆಗೆ ಬಗ್ಗದ ಭಾರತ ಸರ್ಕಾರ ಚೀನಾ, ರಷ್ಯಾ, ಜಪಾನ್ ಜೊತೆ ವ್ಯಾಪಾರ ಒಪ್ಪಂದ ಕುದುರಿಸಿತ್ತು. ಇನ್ನೊಂದು ಕಡೆ ಭಾರತದಲ್ಲೂ ಅಮೆರಿಕದ ಉತ್ಪನ್ನಗಳ ವಿರುದ್ಧ ಜನಾಂದೋಲನವೂ ಶುರುವಾಯಿತು. ಈಗ ಅಮೆರಿಕಾಗೆ ಪುಕ ಶುರುವಾಗಿದೆ. ಭಾರತದಲ್ಲಿ ಅಮೆರಿಕದ ಉತ್ಪನ್ನಗಳ ಮಾರುಕಟ್ಟೆ ನೆಲಕ್ಕಚ್ಚುತ್ತಿದ್ದಂತೆ ಅಮೆರಿಕದ ಆರ್ಥಿಕತೆಗೆ ಹೊಡೆತ ಬೀಳುತ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಮೃದುವಾಗಿದ್ದು ಮತ್ತೆ ಭಾರತದ ಗೆಳೆತನಕ್ಕೆ ಹಾತೊರೆಯುತ್ತಿರೋ ಹೇಳಿಕೆ ಕೊಟ್ಟರು ಟ್ರಂಪ್. I'll always be friends with Modi. He's great prime minister. He's great. I'll always be friends, but I just don't like what he's doing at this particular moment. But India and the United States have a special relationship. There's nothing to worry about. We just have moments on occasion. ಇಷ್ಟಕ್ಕೆ ಸುಮ್ಮನಾಗದ ಡೊನಾಲ್ಡ್ ಟ್ರಂಪ್ ನನಗೆ ಮೋದಿ ಆಪ್ತ ಮಿತ್ರ, ಆದರೆ ರಷ್ಯಾದಿಂದ ತೈಲ ಖರೀದಿ ಮಾಡಿದ್ದಕ್ಕೆ ಕೋಪ ಮತ್ತು ಬೇಜಾರಾಗಿದೆ ಅಂತಾನೂ ಹೇಳಿದ್ರು. I've been very disappointed that India would be buying so much oil, as you know, from Russia, and I let them know that. We put a very big tariff on India, 50% tariff, very high tariff. I get along very well with Modi, as you know. He's great. He was here a couple of months ago. In fact, we went to the Rose Garden and the grass was so soaking wet. ಯಾವಾಗ ಅಮೆರಿಕ ಅಧ್ಯಕ್ಷರೇ ಭಾರತದ ಬಗ್ಗೆ ಮೃದುವಾದ ಮಾತುಗಳನ್ನು ಆಡಿದ್ರು, ಇದು ದೊಡ್ಡ ಸುದ್ದಿ ಆಯಿತು. ಟ್ರಂಪ್ ಹೇಳಿಕೆ ಗಮನಿಸಿದ ಪ್ರಧಾನಿ ಮೋದಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ ಟ್ರಂಪ್ ಮಾತಿಗೆ ಸಹಮತ ವ್ಯಕ್ತಪಡಿಸಿದ್ರು. ಅಧ್ಯಕ್ಷ ಟ್ರಂಪ್ ಅವರ ಭಾವನೆಗಳನ್ನು ಪ್ರಶಂಸಿಸುತ್ತೇವೆ. ನಮ್ಮ ಸಂಬಂಧಗಳ ಬಗ್ಗೆ ಅವರ ಸಕಾರಾತ್ಮಕ ಮೌಲ್ಯಮಾಪನಗಳನ್ನು ಆಳವಾಗಿ ಪ್ರಶಂಸಿಸುತ್ತೇವೆ ಮತ್ತು ಸಂಪೂರ್ಣವಾಗಿ ಪರಸ್ಪರ ಪ್ರತಿಕ್ರಿಯಿಸುತ್ತೇವೆ. ಭಾರತ ಮತ್ತು ಅಮೆರಿಕ ಬಹಳ ಸಕಾರಾತ್ಮಕವಾಗಿವೆ. ಭವಿಷ್ಯದ ದೃಷ್ಟಿಕೋನದ ಸಮಗ್ರ ಮತ್ತು ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ಹೊಂದಿವೆ. ಮೋದಿ ಅಮೆರಿಕದ ಭಾವನೆಗಳನ್ನು ಗೌರವಿಸ್ತೀವಿ ಅಂದ್ರು. ಇನ್ನೊಂದು ಕಡೆ ಭಾರತ ಅಮೆರಿಕ ಸಂಬಂಧದ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ ಪ್ರಧಾನಿ ಮೋದಿ ಪ್ರತಿಕ್ರಿಯೆಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ರಿಯಾಕ್ಟ್ ಮಾಡಿದ್ರು. I think Prime Minister Modi obviously attaches enormous importance to our partnership with the United States. And where President Trump is concerned, he's always had a very good personal equation with President Trump. But the point is, look, we are engaged, we remain engaged with the United States, and at this time, I can't say more than that, but that's really what I would say. ಏನೇ ಹೇಳಿ 140 ಕೋಟಿ ಭಾರತೀಯರನ್ನ ಎದುರು ಹಾಕ್ಕೊಂಡ್ರೆ ಅಮೆರಿಕಾಗೂ ಉಳಿಗಾಲವಿಲ್ಲ ಅನ್ನೋದು ಟ್ರಂಪ್ಗೂ ಅರಿವಾಗಿದೆ. ಇಷ್ಟು ದಿನ ಸುಂಕ ಹೆಚ್ಚಳ ಮಾಡಿ ಬೆದರಿಕೆ ಹಾಕ್ತಿದ್ದ ಟ್ರಂಪ್ ಈಗ ಗೆಳೆತನದ ಬಗ್ಗೆ ಮಾತಾಡುತ್ತಿದ್ದಾರೆ. ಇದು ಅಮೆರಿಕ ಮತ್ತು ಭಾರತ ಮಧ್ಯೆ ಹಳೆ ವ್ಯಾಪಾರ ಒಪ್ಪಂದ ಮುಂದುವರಿಸೋಕೆ ಟ್ರಂಪ್ ಹೂಡಿದ ತಂತ್ರಗಾರಿಕೆ ಅನ್ನೋ ಚರ್ಚೆಗಳೂ ಶುರುವಾಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.